ಒಂದು ಕಚಡ ನಾಯಿ ಗೂಬೆ ಬಗ್ಗೆ ನಾನು ಮಾತಾಡಬೇಕು ಅನ್ನೋದಕ್ಕೆ ಬೇಸರ ಆಗ್ತಾ ಇದೆ. ಒಂದು ಸೌಜನ್ಯನ ಪ್ರಕರಣ ಧರ್ಮಸ್ಥಳಕ್ಕೆ ಏನಕ್ಕೆ ಹೋಗಿ ಮುಟ್ತಾ ಇದೆ, ಧರ್ಮಸ್ಥಳನ ಏನಕ್ಕೆ ಮಧ್ಯಕ್ಕೆ ಎಳಿತಿದ್ದಾರೆ ಅನ್ನೋದಕ್ಕೆ ಒಂದು ಇತಿಶ್ರೀ ಹಾಡಬೇಕು. ಏನಿದು, ಇದ್ರ ಬ್ಯಾಕ್ಗ್ರೌಂಡ್ ಏನು, ಏನಕ್ಕೆ ಇವರು ಧರ್ಮಸ್ಥಳನ ಪದೇ ಪದೇ ಕರೀತಿದ್ದಾರೆ ಅನ್ನೋದಕ್ಕೆ ನನಗೆ ಈಗ ಗೊತ್ತಾಗ್ತಾ ಇದೆ. ಅವ್ರ ಫೈನಲ್ ಡಿಸಿಷನ್ ಏನಾಗಿದೆ, ಅವ್ರು ಎಲ್ಲಿಗೆ ಹೋಗಿ ಮುಟ್ಟಬೇಕು, ಅವ್ರ ಅಜೆಂಡಾ ಏನು, ಯಾವ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ ಇಡೀ ತಂಡದ ಅಜೆಂಡವೇನು, ಏನಕ್ಕೆ ಅವರು ಪದೇ ಪದೇ ಧರ್ಮಸ್ಥಳನ ಮಧ್ಯೆ ಕೇಳುತ್ತಿದ್ದಾರೆ ಸೌಜನ್ಯನ ಪ್ರಕರಣದಲ್ಲಿ, 2012ರಿಂದ ಇಲ್ಲಿವರೆಗೂ ಏನಕ್ಕೆ ಸೌಜನ್ಯನಿಗೆ ನ್ಯಾಯ ಸಿಗಲಿಲ್ಲ ಅನ್ನೋದಕ್ಕೆಲ್ಲ ಈಗ ಅವನ ತಂಡದ ಒಬ್ಬ ಸದಸ್ಯ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾನಲ್ಲ, ಅದ್ರ ಮುಖಾಂತರ ನನಗೆ ತಿಳಿದು ಬರ್ತಿದೆ, ನನಗನ್ನಿಸ್ತಾ ಇದೆ. ಧರ್ಮಸ್ಥಳಕ್ಕೆ ಯಾರು ಕೂಡ ಹೋಗಬೇಡಿ. ನೀವು ಯಾಕೆ ಹೋಗ್ಬೇಕು ಧರ್ಮಸ್ಥಳಕ್ಕೆ? ದೊಡ್ಡ ಲಫಂಗ್ ಲಾಡ್ ದಾಸ್, ನೀನು ಹೇಳಿದ ತಕ್ಷಣ ನಾವು ಹೋಗ್ಬಾರ್ದಂತೆ ಬಂದು ಹೇಳ್ತಿಲ್ಲ, ಮಾನ ಮರ್ಯಾದೆ ಇಲ್ವಲ್ಲೋ? ಥೂ, ನಿನ್ನಂತವ್ರಿಗೆಲ್ಲ ಮೆಟ್ಟಲ್ಲಿ ಹೊಡಿಬೇಕು ಫಸ್ಟ್ ನಿನ್ನಂತವ್ರಿಗೆ. ಈ ಕುಂಕುಮದ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಆ ಧರ್ಮಸ್ಥಳ ಇನ್ನು ನಮ್ಮ ಕೈ ಸೇರುತ್ತೆ. ಕುಂಕುಮ ಹಿಡಿಯೋ ಯೋಗ್ಯತೆನೇ ಇಲ್ಲ ಕಣೋ ನೀ. ಅಣ್ಣಪ್ಪನ ಅಲ್ಲಿಂದ ಬಿಡಿಸ್ತೀವಿ ನಾವು. ಅದು ನಮ್ಮ ಸರ್ಕಾರಕ್ಕೆ ಸೇರ್ಬೇಕು. ಧರ್ಮಸ್ಥಳ ನಮ್ಮ ಸರ್ಕಾರಕ್ಕೆ ಸೇರ್ಬೇಕು. ನಾಯಿ, ನಿನ್ನಂತ ಗೂಬೆಗಳಿಗೆಲ್ಲ ಉತ್ತರ ಕೊಡ್ಬೇಕಲ್ಲೋ. ನಿನ್ನಂತವ್ನು ಬಿಟ್ರೆ 100 ಜನ ಇದೇ ಮಾತಾಡ್ತಾರೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಇಲ್ಲ ಅಂದ್ರೆ ನಾನು ನಿನಗೆ ಉತ್ತರ ಕೊಡೋ ಅವಶ್ಯಕತೆನೂ ಇಲ್ಲ. ನಿನ್ನಂತ ಅದಕ್ಕೆ ಇಲ್ಲೆಲ್ಲೂ ಕೂತ್ಕೊಂಡಲ್ಲ, ಯಾವುದೋ ಒಂದು ಫೇಕ್ ಅಕೌಂಟಲ್ಲಿ ಅಪ್ಲೋಡ್ ಮಾಡೋದಲ್ಲ. ತಾಕತ್ತಿದ್ರೆ ನೇರವಾಗಿ ಬಾ, ಧರ್ಮಸ್ಥಳಕ್ಕೆ ಬರಬೇಡಿ. ಧರ್ಮಸ್ಥಳ ಮಂಜುನಾಥನ್ ನಂಬೇಡಿ, ಅಣ್ಣಪ್ಪನ ನಂಬೇಡಿ. ನಮ್ಮ ಮನೆ ದೇವರು ಮಂಜುನಾಥ, ನಾನು ನಂಬ್ತೀನಿ. ದಿನನಿತ್ಯ ಬೆಳಗ್ಗೆ ಎದ್ದು ಕೈ ಮುಗಿತೀನಿ, ಅದರಿಂದನೇ ನಾನು ಜೀವನ ಸಾಗಿಸ್ತಾ ಇದ್ದೀನೋ. ನಿನ್ನಂಥ ಕಚಡ ನನ್ನ ಮಗ ಹೇಳ್ದ ಅಂತ ನಾನು ಧರ್ಮಸ್ಥಳಕ್ಕೆ ಹೋಗೋದು ಬಿಡಲ್ಲ. ಧರ್ಮಸ್ಥಳಕ್ಕೆ ಹೋಗ್ತೀನಿ, ಯಾರು ಬಂದು ತಡೀತಾರೆ ತಡಿಲಿ. ಫೇಸ್ಬುಕ್ ಅಲ್ಲಿ ಅವನ್ನ ಕೆಯ್ಯ ರಂಡಿ ಗುಟ್ಟಿರೋ ಮುಂಡೆ ಸುಳೆ ಮಗ ಉಂದ್ರನ್ನ ಕೇಯ್ಸಕ್ಕೆ, ಇವನ್ ತುಲ್ನ ಕೇಯ್ಸಕ್ಕೆ ಇಷ್ಟು ಕಚ್ಚಡವಾಗಿ ಗೂಬೆ ಥರ, ಹಂದಿ ಥರ, ನಾಯಿ ಥರ ಮಾತಾಡಿದ್ಯಲ್ಲೋ ನೀನು. ನಿನ್ನ ಇಡೀ ತಂಡ ಒಂದು ಹೆಣ್ಣು ಮಗುಗೆ ನ್ಯಾಯ ಕೊಡಿಸ್ತಿದ್ರಾ? ನೀನು ಒಂದು ತಾಯಿಲಿ ಹೊಟ್ಟೆಲೆ ಹುಟ್ಟು ಬಂದಿರೋದು ಕಣೋ, ನೀನೇನು ಮರದಿಂದ ಬಂದವನಲ್ಲ. ತಿಳ್ಕೊಂಡು ಮಾತಾಡು. ಇನ್ನೊಂದು ಸತಿ ನಿನ್ನ ಕಚಡಾ ಬಾಯಲ್ಲಿ ಕಚಡಾ ಪದಗಳು ಮಾತಾಡಿದ್ರೆ ನೀನು ಇರೋ ಜಾಗಕ್ಕೆ ನಾವು ಬರ್ತೇವೆ. ಇಲ್ಲ, ನಾನು ಇರೋ ಜಾಗ ನೀನು ಅಡ್ರೆಸ್ ಕೊಡ್ತೀನಿ, ನೀನು ಬಾರೋ ತಾಕತ್ತಿದ್ರೆ. ಏನು ಊರವ್ರು ತುಂಬ, ನಾನು ಮುಂಬೈಯಲ್ಲಿ ಕೂತಿದ್ದೀನಿ, ಡೆಲ್ಲಿಲಿ ಕೂತಿದ್ದೀನಿ, ಅದಲ್ಲ. ಯಾವುದೋ ಫೇಕ್ ಅಕೌಂಟಲ್ಲಿ ಕೂತ್ಕೊಂಡು ಅಪ್ಲೋಡ್ ಮಾಡಿಕೊಂಡು ಧರ್ಮಸ್ಥಳ ನನ್ಬೇಡಿ, ಮಂಜುನಾಥನ ಮಂಜುನಾಥನ ಸದಾ ಆಶೀರ್ವಾದ ನಮ್ಮ ಮೇಲಿದೆ. ಅಣ್ಣಪ್ಪನ ಮೇಲೆ ಅಪಾರವಾದ ಭಕ್ತಿ ನಮ್ಮ ಮೇಲಿದೆ. ಯಾವುದೇ ಕಾರಣಕ್ಕೂ ನಾವು ಧರ್ಮಸ್ಥಳವನ್ನು ಬಿಟ್ಟು ಕೊಡೋ ಚಾನ್ಸೇ ಇಲ್ಲ. ಈ ಫೈನಲ್ ಮಾತು, ಇದನ್ನು ತಿಳ್ಕೊ. ಇನ್ನೊಂದು ಸತಿ ಕೂತ್ಕೊಂಡು ಕೆಟ್ಟದಾಗಿ ಮಾತಾಡಿ ಇದನ್ನ ಪೇಮೆಂಟ್ ಕೊಟ್ಟು ಮಾತಾಡ್ತಾರೆ ಅಂತೆಲ್ಲೋ. ನಿನಗೆ ಯಾರೋ ಪೇಮೆಂಟ್ ಕೊಟ್ಟಿದ್ರು? ನಿನಗೂ ಪೇಮೆಂಟ್ ಕೊಟ್ಟಿದ್ರು? ಹಾಗಾರೆ ನೀನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಬಗ್ಗೆ ಮಾತಾಡ್ತಿದ್ಯಲ್ಲ, ನಿನಗೆ ಪೇಮೆಂಟ್ ಕೊಟ್ಟಿದ್ರಾ? ಅವ್ರು ಬಂದು ನಿನಗೆ ದುಡ್ಡು ಕೊಟ್ಟಿದ್ರಾ? ಅದಕ್ಕೆ ನೀನು ಮಾತಾಡ್ತಿದ್ಯಾ? ನನಗೆ ಅಪಾರವಾದ ಭಕ್ತಿ ಇರೋದಕ್ಕೆ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಹೇಳ್ತಿದ್ದೀನಲ್ಲ, ನಿನ್ನಂಥವ್ರ ಕೈಯಲ್ಲಿ, ಇಡೀ ನಿಮ್ಮ ತಂಡದ ಕೈಯಲ್ಲಿ ಇರೋದಕ್ಕೆ ಇವತ್ತು ಸೌಜನ್ಯನ ಕೇಸಲ್ಲಿ ನ್ಯಾಯ ಸಿಗಲಿಲ್ಲ. ಎಲ್ಲ ದಿಕ್ಕು ನೀವುಗಳ ತಪ್ಪಿಸ್ಬಿಟ್ಟು ಯಾರ್ದೋ ಮೇಲೆ ಎತ್ತಾಕೊಂಡು ನಿಮ್ಮ ಫೈನಲ್ ಅಜೆಂಡಾ ಏನು? ಧರ್ಮಸ್ಥಳ ನಿಮಗೆ ಬೇಕು. ಅದು ಹೇಳ್ತಿಯಲ್ಲ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೇ ಧರ್ಮಾಧಿಕಾರಿಗಳಾಗಬೇಕು. ಯಾಕಪ್ಪ? ಸೌಜನ್ಯನ ಕೇಸ್ಗೂ ಅದಕ್ಕೂ ಏನು ಲಿಂಕು? ಈಗ ಈ ಧರ್ಮಸ್ಥಳದಲ್ಲಿ ಮುಂದೆ ಬರುವಂತ ದಿನ ಧರ್ಮಾಧಿಕಾರಿ ಅಂತ ಹೇಳಿದ್ರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೇ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೇ ಇನ್ನು ಮುಂದೆ ಇಲ್ಲಿ ಧರ್ಮಾಧಿಕಾರಿ ಆಗಿರ್ತಾರೆ. ಏನಕ್ಕಾಗಬೇಕು? ಸೌಜನ್ಯನ ಕೇಸಿಗೆ ನ್ಯಾಯ ಸಿಗಲಿ ಅಂತ ಹೇಳು. ಫೈನಲ್ ನಮ್ಮ ಅಜೆಂಡಾ ಸೌಜನ್ಯನ ಕೇಸಿಗೆ ನ್ಯಾಯ ಸಿಗಲಿ ಅಂತ ಹೇಳು. ಬೇಡದೇ ಇರೋದನ್ನ ಮಾತಾಡಿಕೊಂಡು ಬರೀ ಅವಾಚ್ಯ ಶಬ್ದಗಳು, ಯಾವ್ಯಾವ ಭಾಷೆ ಮಾತಾಡಬಾರ್ದು ಆ ಭಾಷೆಯಲ್ಲೆಲ್ಲ ಮಾತಾಡಿದ್ಯಲ್ಲ ನೀನು ಒಬ್ಬ. ಅದು ಏನೋ ಒಬ್ಬ ಗೌರವ ಕೊಟ್ಟು ಮಾತಾಡೋ. ನಾವು ಅದಕ್ಕಿಂತ ಅಪ್ಪನಂತ ಮಾತಾಡ್ಬೋದು, ಆದರೆ ಏನಕ್ಕೆ ಹೇಳು ಮಾತಾಡಲ್ಲ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡಬೇಕು. ಅವನು ಫೈನಲ್ ಹೇಳ್ತಾನಲ್ಲ, ಏನು ವಸಂತ್ ಗಿಳಿಯಾರ್ ಬಗ್ಗೆನೂ ಹೇಳಿದ್ದಾನೆ. ಏನು ಹಿಂಗೆ ಬಂದುಬಿಡ್ತು, ಓಯ್ ನಿಮ್ಮ ತಾಯಿನೋ ನಿಮ್ಮ ತಂಗಿಯ ಬಳಿ ಅದು ಆ ಥರ ಮಾತಾಡಿ ನೋಡು. ಚಪ್ಪಲಿ ಹೊಡೆದು ಕಳಿಸ್ತಾರೆ, ಏನಕ್ಕೆ ನಮ್ಮಲ್ಲಿ ಹುಟ್ಟಿದೆ ಅಂಥ ಪದಗಳು ಉಪಯೋಗಿಸಿದ್ಯಾ? ನಾವು ಉಪಯೋಗಿಸ್ಬೋದು, ಆದರೆ ನಾವು ಒಬ್ಬ ಗೌರವವಾಗಿ ಹೆಣ್ಣು ಮಕ್ಕಳಿಗೆ ಏನು ಗೌರವ ಕೊಡಬೇಕು ಅದನ್ನು ಕೊಡ್ತೀವಿ. ಇದು ಹಿಂದುತ್ವ, ಇದು ಹಿಂದೂವಾದಿಗಳಂದರೆ.